ಕಾನೂನು ರೀತಿಯಲ್ಲಿ ಏನೇನೆಲ್ಲ ತೊಡಕುಗಳಿದ್ದಾವೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡೋದಕ್ಕೆ, ಅದನ್ನು ಬಗೆಹರಿಸಿ ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಮತ್ತು ವಯೋಮಿತಿ ಹೆಚ್ಚಿಸಬೇಕು ಅಂತ ಹೇಳ್ಬಿಟ್ಟು ಧಾರವಾಡದಲ್ಲಿ ಹೋರಾಟ ಮಾಡೋಣ ಅಂತ ಹೇಳ್ಬಿಟ್ಟು 8ನೇ ತಾರೀಕು ಡಿಸೆಂಬರ್ 8ನೇ ತಾರೀಕು ಪರ್ಮಿಷನ್ಸ್ ಕೊಟ್ಟಿದ್ವಿ. ಅದು ನಿರಾಕರಿಸಿದ್ರು ಪೊಲೀಸ್ ಇಲಾಖೆಯಿಂದ. ಅದ್ರ ನಂತರ ನಾವು ಬೆಳಗಾವಿ ಸೆಷನ್ ನಡಿಬೇಕಾದ್ರೆ ಸುವರ್ಣಸೌಧ ಮುಂದೆ ಬೃಹತ್ ಮಟ್ಟದ ಹೋರಾಟ ಮಾಡಬೇಕಂತ ಹೇಳ್ಬಿಟ್ಟು ಅಲ್ಲೂ ಪರ್ಮಿಷನ್ಸ್ ಕೊಟ್ಟಿದ್ವಿ. ಅಲ್ಲೂ ಕೂಡ ಪೊಲೀಸ್ ಇಲಾಖೆಯಿಂದ 11ನೇ ತಾರೀಕು ಪರ್ಮಿಷನ್ನ ನಿರಾಕರಿಸಿದ್ರು. ಇದ್ರ ನಂತರ ಇವತ್ತು ಏನು ನಾವು ನಿನ್ನೆ ಕೋರ್ಟ್ಗೆ ಹೋಗಿದ್ವಿ, ಆಲ್ಮೋಸ್ಟ್ 8ನೇ ತಾರೀಕೆ ನಾವು 9ನೇ ತಾರೀಕು ಕೋರ್ಟು ಧಾರವಾಡದ ಹೈಕೋರ್ಟ್ಗೆ ನಾವು ರೆಡ್ ಪಿಟಿಷನ್ ಹಾಕಿದ್ವಿ. ಅದ್ರ ಜೊತೆಯಲ್ಲಿ ನಿನ್ನೆ ಏರಿಂಗ್ ಬಂದಿತ್ತು. ನಿನ್ನೆ ಏರಿಂಗಲ್ಲಿ ಈ ಒಂದು ವಿಚಾರದಲ್ಲಿ ಅಂದರೆ ಪ್ರೊಟೆಸ್ಟಿಗೆ ಪರ್ಮಿಷನ್ಸ್ಗೆ ನಾವು ಕೇಳಿದಾಗ ಆಲ್ಮೋಸ್ಟ್ ನಾವು ಪೊಲೀಸ್ ಕಮಿಷನರ್ಗೆ ನೀವು ಮನವಿ ಕೊಡಿ, ಒಂದು ಪ್ಲೇಸಲ್ಲಿ ಪ್ರೊಟೆಸ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾಗಪ್ರಸನ್ನ ಸರ್ ಈ ಒಂದು ಚರ್ಚೆಯಲ್ಲಿ ಅಂದರೆ ಹೈಕೋರ್ಟಲ್ಲಿ ಹೇಳಿದರು. ಅದ್ರ ನಂತರ ನಮಗೆ ಇವತ್ತು ಮಧ್ಯಾಹ್ನ 2:15ಗೆ ನೀವು ಮತ್ತೆ ಕೇಸ್ ಬನ್ನಿ, ನೆನ್ನೆ ಇದ್ದಿದ್ದೇನು ಡಿಸ್ಕಷನ್ ಮಾಡೋಣ ಅಂತ ಹೇಳಿ ಇವತ್ತು ಏರಿಂಗ್ ಇತ್ತು. ಆ್ಯಕ್ಚುಲಿ ಇವತ್ತು ಮಧ್ಯಾಹ್ನ 2:30ಗೆ. ಆದರೆ ಬೆಳಗ್ಗೆ ಬೆಂಚು ಸಿಟ್ಟಿಂಗ್ ಇಲ್ಲ. ಯಾಕೆ ಅಂತಂದರೆ ಇವತ್ತು ಬೆಂಚ್ ಸಿಟ್ಟಿಂಗ್ ಇಲ್ಲ ಅಂತಂದರೆ 2:30ಗೆ ಯಾವುದೇ ರೀತಿ ಮ್ಯಾಟ್ರು ಇರಲ್ಲ. ನೆಕ್ಸ್ಟು ಈ ಒಂದು ಮ್ಯಾಟರ್ನ ಮಂಡೇ ಲಿಸ್ಟ್ ಆಗುತ್ತೆ, ಮಂಡೇ ಮಾರ್ನಿಂಗು. ಈ ಒಂದು ಪರ್ಮಿಷನ್ಸು ಮಂಡೇ ಡಿಸೈಡ್ ಆಗುತ್ತೆ, ಏನಾಗುತ್ತೆ ಪರ್ಮಿಷನ್ಸು ಪ್ರೊಟೆಸ್ಟ್ ಮಾಡೋದಕ್ಕೂ ಇಲ್ಲ ಎಲ್ಲದಕ್ಕೂ ಮಂಡೇ ಡಿಸೈಡ್ ಮಾಡಿ ನಮಗೆ ಮಂಡೇ ವಿದ್ಯಾರ್ಥಿಗಳ ಪರವಾಗಿ ಒಂದು ಕೋರ್ಟ್ ಮುಖಾಂತರ ನಮಗೆ ನ್ಯಾಯ ಸಿಗುತ್ತೆ. ನಮ್ಮ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಇವತ್ತು ಕೋರ್ಟ್ ತನಕ ಹೋಗೋದಕ್ಕೆ ಈ ಒಂದು ಸರ್ಕಾರ ಆಸ್ಪದ ಮಾಡಿಕೊಟ್ಟಿದೆ. ಸರ್ಕಾರ ಟೈಮ್ ಟು ಟೈಮ್ ಇವತ್ತು ರೆಕ್ರೂಟ್ಮೆಂಟ್ ಮಾಡಿದ್ದಿದ್ರೆ ಯಾವ ವಿದ್ಯಾರ್ಥಿಗಳು ಇವತ್ತು ರೋಡಿಗಿಳಿದು ಪ್ರೊಟೆಸ್ಟ್ ಮಾಡ್ತಿರ್ಲಿಲ್ಲ ಮತ್ತು ಕೋರ್ಟಿಗೆ ಹೋಗ್ತಿರ್ಲಿಲ್ಲ. ಇದ್ರ ಜೊತೆಯಲ್ಲಿ ವಿದ್ಯಾರ್ಥಿಗಳು ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೆ ಅಂತಂದರೆ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಆಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ನೀವು ಈ ಕೂಡಲೇ ರೆಕ್ರೂಟ್ಮೆಂಟ್ ಪ್ರಾರಂಭ ಮಾಡಿ. ಯಾಕೆ ಅಂತಂದರೆ ಇವತ್ತು ಕೂಡ ಧಾರವಾಡದಲ್ಲಿ ಓದ್ತಾ ಇರೋಂಥ ವಿದ್ಯಾರ್ಥಿ ಒಬ್ಬರು ಸಾವಿಗೀಡಾಗಿದ್ದಾರೆ, ಅಂದರೆ ನೇಣಿಗೆ ಶರಣಾಗಿದ್ದಾರೆ. ಯಾಕೆ ಅಂತಂದರೆ ಬಿಕಾಸ್ ನೀವು ವಯೋಮಿತಿ ಜಾಸ್ತಿ ಮಾಡಿಲ್ಲ ಮತ್ತು ಅದ್ರ ಜೊತೆಯಲ್ಲಿ ನೀವು ಒಂದು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿಲ್ಲ. ಈ ಒಂದು FD ST ನೋಟಿಫಿಕೇಷನ್ ಆಗಿ ಸುಮಾರು 7 ವರ್ಷ ಆಯಿತು, 7ರಿಂದ 8 ವರ್ಷ. PC ನೋಟಿಫಿಕೇಷನ್ ಆಗಿಲ್ಲ, PSI ನೋಟಿಫಿಕೇಷನ್ಸ್ ಆಗಿಲ್ಲ, ಟೀಚರ್ ರೆಕ್ರೂಟ್ಮೆಂಟ್ ಆಗಿಲ್ಲ. ಇದೆಲ್ಲ ಮೂಲ ಕಾರಣ ಸ್ಟೂಡೆಂಟ್ಸ್ ಇವತ್ತು ಸಫರ್ ಆಗ್ತಾ ಇರೋದಕ್ಕೆ ಮೂಲ ಕಾರಣ ಸರ್ಕಾರ ಬೇರೆ ಎಲ್ಲದಕ್ಕೂ ಎಷ್ಟು ಆತುರವಾಗಿ ಮಾಡ್ತಿದ್ದೀರಾ ಅಂತಂದರೆ, ನೀವು ಬೇಡದೇ ಇರೋದನ್ನೆಲ್ಲ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀರಾ ಮತ್ತು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡ್ತೀರಾ. ಸುವರ್ಣಸೌಧದಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಒಂದು ಸತಿನೂ ನೀಟಾಗಿ ಚರ್ಚೆ ಆಗಲಿಲ್ಲ. ಯಾರೋ ಅದು ಕೆಲವೊಬ್ಬರಷ್ಟೇ ಒಂದು MLA ಮಾತಾಡಿರೋಂಥದ್ದು. ಅದರಲ್ಲಿ ಬಸವನಗೌಡ ಯತ್ನಾಳ್ ಪಾಟೀಲ್ ಸರ್ ಒಂದು ಸ್ವಲ್ಪ ಚೆನ್ನಾಗಿ ಮಾತಾಡಿದ್ದಾರೆ, ಅರವಿಂದ್ ಬೆಲ್ಲದ್ ಸರ್ ಮಾತಾಡಿದ್ದಾರೆ. ಅದು ಬಿಟ್ಟರೆ BJPಯಲ್ಲಿ ವಿಜೇಂದ್ರ ಸರ್ ಸ್ವಲ್ಪ ಮಾತಾಡಿದ್ದಾರೆ. ಅದು ಬಿಟ್ಟು ಬೇರೆ ಇನ್ಯಾರೂ ಅಷ್ಟೇ MLAಗಳು ಇರ್ಬೋದು, ಬೇರೆ ಯಾರೂ ಮಾತಾಡಿಲ್ಲ ವಿದ್ಯಾರ್ಥಿಗಳ ಪರವಾಗಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಆಗಿರ್ಬೋದು, ಅದ್ರ ಜೊತೆಯಲ್ಲಿ ಒಂದು ಹೋಮ್ ಮಿನಿಸ್ಟ್ರು ಮಾನ್ಯ ಗೃಹ ಸಚಿವರು ಈ ಕೂಡಲೇ ವಿದ್ಯಾರ್ಥಿಗಳ ಕಾಳಜಿ ನೀವೇನಾದರೂ ಎಚ್ಚೆತ್ಕೊಂಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಆಗುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡೋಂಗಿಲ್ಲ. ಯಾಕೆಂದರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ನಾವು ಹೋರಾಟ ಮಾಡ್ತೀವಿ ವಿದ್ಯಾರ್ಥಿಗಳ ಪರವಾಗಿ. ಯಾವುದೇ ಕಾರಣಕ್ಕೂ ನಾನು ವಿದ್ಯಾರ್ಥಿಗಳಿಗೆ ಮನವಿ ಮಾಡ್ಕೊತೀನಿ, ನೀವು ಧೃತಿ ಕೇಳಬೇಡಿ, ನಾವು ನಿಮ್ಮ ಪರವಾಗಿರ್ತೀವಿ. ಎಲ್ಲ ರೀತಿಯೂ ಹೋರಾಟ ಮಾಡ್ತೀವಿ, ಕಾನೂನು ರೀತಿಯಲ್ಲೂ ಹೋರಾಟ ಮಾಡೋಣ ಮತ್ತು ಕಾನೂನು ಒಳಪಟ್ಟಂತೆ ನಾವು ಎಲ್ಲಿ ಪ್ರೊಟೆಸ್ಟ್ ಆಗುತ್ತೆ ಎಲ್ಲ ಕಡೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ. ಅದ್ರ ಜೊತೆ ನಾವು ಏನು ರೆಕ್ರೂಟ್ಮೆಂಟ್ ಆಗಬೇಕು ಪ್ರತಿಯೊಂದು ಇಲಾಖೆಯಿಂದ ಕೂಡಲೇ ರೆಕ್ರೂಟ್ಮೆಂಟ್ ಮಾಡಿಸೋದ್ರ ಜೊತೆಲಿ ಈ ಒಂದು ವಯೋಮಿತಿ, ಅದರಲ್ಲೂ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ SC ST ಮತ್ತು OBCಗೆ 33 ಇಯರ್ಸು, ಜನರಲ್ ಮೆರಿಟ್ಗೆ 30 ಇಯರ್ಸು. ಅದು ಪೊಲೀಸ್ ಕಾನ್ಸ್ಟೇಬಲ್ಗೆ ಒಂದು ಏನಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇರೋದು. ಅವರೇನು ಡೈರೆಕ್ಟ್ ಜಾಬ್ ಕೇಳ್ತಾ ಇಲ್ಲ ಯಾರು ಕ್ಯಾಂಡಿಡೇಟ್ಸು. ಇವತ್ತು ಸ್ಟೂಡೆಂಟ್ಸ್ ಡೆತ್ ಆಗ್ತಾ ಇರೋದು ಬಿಕಾಸ್ ಆಫ್ ವಯೋಮಿತಿ ಕೊಟ್ಟಿಲ್ಲ ಮತ್ತು ಈ ಒಂದು ರೆಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ ಅಂತೇಳಿ. ಇದನ್ನು ಸರ್ಕಾರ ಆಗಿರ್ಬೋದು, ಮಾನ್ಯ ನ್ಯಾಯಾಲಯ ತುಂಬ ಗಂಭೀರವಾಗಿ ತಗೊಂಡು ವಿದ್ಯಾರ್ಥಿಗಳ ಕಷ್ಟಗಳನ್ನ ಸಮಸ್ಯೆಗಳನ್ನ ಈ ಕೂಡಲೇ ಬಗೆಹರಿಸಬೇಕು. ಈ ಏನು ಸುವರ್ಣಸೌಧದಲ್ಲಿ ಒಂದು ಚಳಿಗಾಲ ಅಧಿವೇಶನ ಇದೆ, ವಿದ್ಯಾರ್ಥಿಗಳ ಬಗ್ಗೆ ಚರ್ಚೆ ಮಾಡಿ ಕಾನೂನು ರೀತಿಯಲ್ಲಿ ಏನೇನು ಸಮಸ್ಯೆ ಇದೆ ಅಷ್ಟು ಸಮಸ್ಯೆಯನ್ನು ಬಗೆಹರಿಸಿ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಮತ್ತು ವಯೋಮಿತಿ ಜಾಸ್ತಿ ಮಾಡಬೇಕು. ಇದನ್ನು ನೀವು ಮಾಡೋ ತನಕ ನಾವು ನಿರಂತರವಾಗಿ ಎಲ್ಲ ರೀತಿಯೂ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.